ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಫ್ಯಾಷನ್ ಹೆವನ್. ಇವತ್ತು ನಾವು ಒಂದು ಬ್ಯೂಟಿಫುಲ್ ಆದಂಥ ಕ್ರೋಶೆ ಕುಚ್ಚು ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡುವ. ದಾರ 10 ನಂಬರ್ ನೀಡಲ್ ಸ್ಯಾರಿ ತೊಗೊಂಡಿದೆ. ಇದರಲ್ಲಿ ಬಾಡಿ ಕಲರ್ ಪಿಸ್ತಾ ಗ್ರೀನ್ ಇದೆ, ಸೊ ವಾಟರ್ ಗ್ರೀನ್ ಕಲರ್ ಪಲ್ಲು ಇದೆ. ಸೊ ನಾನು ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೇನೆ. ಈಗ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ ನಾವಿಲ್ಲಿ ಸಾರಿಯ ರೈಟ್ ಸೈಡ್ನ ತೊಗೊಂಡು ಫಸ್ಟಿಗೆ ನಾವಿಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಮತ್ತು ನಾವು ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶ ಮಾಡಿದ ಮೇಲೆ ನಾವು ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ನಾವು ಒಂದು 1/2 ಇಂಚ್ ಗ್ಯಾಪಲ್ಲಿ ನಾವು ನೀಡಲ್ನ ಹಾಕಿ ದಾರನ ತಗೊಂಡು ಇಲ್ಲಿ 3 ಥ್ರೆಡ್ ಬರ್ತದೆ, ಅಲ್ಲಿ ನಾವು ಎರಡರಲ್ಲಿ ಒಂದು ಸಲ ಮಾಡಿ ನಾವು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಂದು ಡಬಲ್ ಕ್ರೋಶ ಆದಮೇಲೆ ನಾವಿಲ್ಲಿ 2 ಚೈನ್ಗಳನ್ನ ಹಾಕಿ 1 2 ಚೈನ್ಗಳನ್ನ ಹಾಕಿ ಮತ್ತೆ ನಾವಿಲ್ಲಿ ಈ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ದಾರನ ತಗೊಂಡು ಈ ಡಬಲ್ ಕ್ರೋಶದ ಒಳಗೆ ನಾವು ನೀಡಲ್ನ ತಗೊಂಡು ಥ್ರೆಡ್ನ ಎಳ್ಕೊಂಡು ಎರಡರಲ್ಲಿ ಒಂದು ಸಲ ಮಾಡಿದರೆ ಒಂದು ಡಬಲ್ ಕ್ರೋಶ ಆಗ್ತದೆ. ಮೇಲೆ ದಾರನ ತಗೊಂಡು ಅದೇ ಗ್ಯಾಪಿಗೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇಲ್ಲಿ ನಾವು ಎರಡರಲ್ಲಿ ಒಂದು ಸಲ ಮಾಡಿ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದೇ ರೀತಿ ನಾವು 2 ಡಬಲ್ ಕ್ರೋಶ ಆಯಿತು. ಈಗ ನಾವು ಇದು 3ನೇ ಡಬಲ್ ಕ್ರೋಶ ನೀಡಲ್ನ ಗ್ಯಾಪ್ ಒಳಗೆ ಹಾಕಿ ಥ್ರೆಡ್ನ ಎಳ್ಕೊಂಡು ಎರಡರಲ್ಲಿ ಒಂದು ಸಲ ಮಾಡಿದರೆ ಒಂದು ಡಬಲ್ ಕ್ರೋಶ ಆಯಿತು. 3ನೇ ಡಬಲ್ ಕ್ರೋಶ. ಈಗ 4ನೇ ಡಬಲ್ ಕ್ರೋಶ ಎರಡರಲ್ಲಿ ಒಂದು ಸಲ. ಸೊ ಇಲ್ಲಿ ನಾವೀಗ 4 ಡಬಲ್ ಕ್ರೋಶಗಳನ್ನ ಹಾಕಿ ಆಯಿತು. ಈ 2 ಫಸ್ಟಿಗೆ ಹಾಕಿದ್ದ 2 ಚೈನನ್ನು ನಾವು ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿದರೆ 5 ಡಬಲ್ ಕ್ರೋಶ ಆಗ್ತದೆ. ಸೊ ಇಲ್ಲಿ ನಾನು ಒಂದು 1/2 ಇಂಚ್ ಇಲ್ಲ 4 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ನಾನಿಲ್ಲಿ ಎರಡರಲ್ಲಿ ಒಂದು ಸಲ ಥ್ರೆಡ್ನ ತಗೊಂಡು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ 1 ಚೈನ್ 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು ಈ ಡಬಲ್ ಕ್ರೋಶ ಏನು ಹಾಕಿದ್ದೇನೆ ಅದರ ಗ್ಯಾಪಲ್ಲಿ ನಾವು ಒಟ್ಟಿಗೆ 5 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಬೇಕು. ಈ 2 ಆದಮೇಲೆ 4 ಡಬಲ್ ಕ್ರೋಶಗಳನ್ನ ನಾವು ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ದಾರನ ತಗೊಂಡು ಈ ಡಬಲ್ ಕ್ರೋಶ ಗ್ಯಾಪಿಗೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ಎಳೆದು ಇಲ್ಲಿನ 3 ಥ್ರೆಡ್ ಇರ್ತದೆ, ಅಲ್ಲಿ ಎರಡರಲ್ಲಿ ಒಂದು ಸಲ ತಗೊಂಡು ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇಲ್ಲಿ ನಾವೀಗ 4 ಡಬಲ್ ಕ್ರೋಶ ಅಂದರೆ ಈ ಫಸ್ಟ್ನೇದು 2 ಚೈನ್ ಸೇರಿ ನಾವು ಇದನ್ನು 5 ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನು ಇಲ್ಲಿಂದಲೇ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾವಿಲ್ಲಿ ಸೇಮ್ ಇದರಷ್ಟೇ ಗ್ಯಾಪಿಗೆ ನಾವು ಆರ್ಚನ್ನ ಮಾಡ್ತಾ ಹೋಗಬೇಕು. ಹಾಕಿದ ಮೇಲೆ ನೆಕ್ಸ್ಟ್ ನಾವು 1 2 ಚೈನ್ಗಳನ್ನ ತಗೊಂಡು ನೀಡಲ್ ಮೇಲೆ ದಾರನ ತಗೊಂಡು ಈ ಡಬಲ್ ಕ್ರೋಶದೊಳಗೆ ನಾವು ಇನ್ನು 4 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದನ್ನು ನಾವೀಗ ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿ 2ನೇ ಡಬಲ್ ಕ್ರೋಶ ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ 3 ದಾರ ಬಂದಿರ್ತದೆ, ಆಗ ಅಲ್ಲಿ ಎರಡರಲ್ಲಿ ಒಂದು ಸಲ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಒಂದು ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ, ಈ ಥರ ನಾವು
ಎಲ್ಲ ಆರ್ಚ್ಗಳಲ್ಲೂ 5 ಡಬಲ್ ಕ್ರೋಶೆಗಳನ್ನ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನಾವು ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ನಾವು ಇದೇ ರೀತಿ 5 ಡಬಲ್ ಕ್ರೋಶೆಗಳನ್ನ ಹಾಕಿ ಕಂಟಿನ್ಯೂ ಮಾಡ್ತಾ ಬರುವ. ಬೇಸ್ ಲೈನ್ ನಿಮಗೆ ಹೀಗೆ ಕಾಣ್ತಿದೆ. ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೆ ನಾನು ನೆಕ್ಸ್ಟ್ ಈ ಪಲ್ಲು ಕಲರ್ ಬಾಟಲ್ ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೇನೆ. ಆಸ್ ಯೂಶ್ವಲಿ 6 ದಾರ 10 ನಂಬರ್ ನೀಡಲ್ಲ. ಅದಕ್ಕೂ ಇಲ್ಲಿ ನಾವು ಈ 2 ಚೈನ್ ಗ್ಯಾಪಲ್ಲಿ ಥ್ರೆಡ್ನ ತಗೊಂಡು ಇಲ್ಲಿ ನಾವು 2 ಸಲ ನಾವು 2 ಚೈನ್ ಗ್ಯಾಪಲ್ಲಿ ನಾವು ಒಂದು ಸಲ ಸಿಂಗಲ್ ಕ್ರೋಶ್ನ ಮಾಡಿಕೊಳ್ಬೇಕು. ನಾವಿಲ್ಲಿಂದ ಡೈರೆಕ್ಟಾಗಿ ನೀಡಲ್ನ ಈ ಸ್ಪೇಸಲ್ಲಿ ಇಲ್ಲಿಗೆ ಹಾಕಿ ನಾವು ಇಲ್ಲಿ ನಾವು ಒಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ನೀಡಲ್ನ ದಾರ ತಗೊಂಡು ಆ ಸ್ಪೇಸಲ್ಲಿ ಹಾಕಿ ಇಲ್ಲಿ 3 ದಾರ ಇರ್ತದೆ. ಅದರಲ್ಲಿ ಎರಡರಲ್ಲಿ ಒಂದು ಸಲ ನಾವು ತಗೊಂಡು ಒಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ನೆಕ್ಸ್ಟ್ ನಾವು ಇಲ್ಲಿಂದ 2 ಚೈನ್ಗಳನ್ನ ಹಾಕಿ ನೆಕ್ಸ್ಟ್ ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ ಏನು ನಾವು ಹಾಕಿದ್ದೇವೆ ನೋಡಿ, ಈಗ ಅದರ ಒಳಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೇಲೆ ಮಾಡಿದರೆ 3 ದಾರ ಬರ್ತದೆ. ಅದರಲ್ಲಿ ಫಸ್ಟಿಗೆ ನಾವು 2ರಲ್ಲಿ ಒಂದು ಸಲ ಥ್ರೆಡ್ನ ತಗೊಂಡು ಈ ಥರ ನಾವು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾವು ಅದೇ ರೀತಿ ನೀಡಲ್ ಮೇಲೆ ದಾರನ ತಗೊಂಡು ಈ ಒಂದು ಡಬಲ್ ಕ್ರೋಶ ಹಾಕಿದ್ದೇವಲ್ಲ ಅದರ ಗ್ಯಾಪ್ ಒಳಗೆ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು ದಾರನ ಎಳ್ಕೊಂಡು 2ರಲ್ಲಿ ಒಂದು ಸಲ ಇನ್ನು ಕೂಡ ಈಗ ನಾವು ಇದನ್ನು ಈ 2 ಚೈನ್ಗಳನ್ನ ಸೇರಿ ನಾವು ಕೌಂಟ್ ಮಾಡ್ತಾ ಹೋಗ್ಬೇಕು. ಈಗ 3 ಡಬಲ್ ಕ್ರೋಶ ಆಯಿತು. 2 ಚೈನ್ನ ಸೇರಿಸಿದ್ರೆ 3. ಈಗ 4ನೇದು ಡಬಲ್ ಕ್ರೋಶ. ನೀಡಲ್ ಮೇಲೆ ದಾರನ ತಗೊಂಡು ದಾರನ ಎಳ್ಕೊಂಡು 2ರಲ್ಲಿ ಒಂದು ಸಲ 4ನೇ ಡಬಲ್ ಕ್ರೋಶ, 5ನೇ ಡಬಲ್ ಕ್ರೋಶ. ಸೇಮ್ ಅದೇ ಗ್ಯಾಪಿಗೆ ನಾವು ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2ರಲ್ಲಿ ಒಂದು ಸಲ ಮಾಡಿದರೆ 5 ಡಬಲ್ ಕ್ರೋಶಗಳಾಯಿತು. ಈಗ ನಾವು ನೆಕ್ಸ್ಟ್ ಡೈರೆಕ್ಟಾಗಿ ಇಲ್ಲಿಂದ ನಾವು ನೀಡಲ್ನ ತಗೊಂಡು ಈ ನೆಕ್ಸ್ಟ್ ಸ್ಪೇಸಲ್ಲಿ ನಾವು ಒಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ನೀಡಲ್ನ ಈ ಸ್ಪೇಸಿಗೆ ಹಾಕಿ ದಾರನ ಎಳ್ಕೊಂಡು ಇಲ್ಲಿ ನಾವು 2ರಲ್ಲಿ ಒಂದು ಸಲ ಮಾಡಿ ನಾವು ಇಲ್ಲಿ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶ ಹಾಕಿದ ಮೇಲೆ ನಾವು ಮತ್ತೆ ವಾಪಸ್ ಅಲ್ಲಿ 2 ಚೈನ್ಗಳನ್ನ ಹಾಕಿ ಇಲ್ಲಿ ಎಷ್ಟು ಹಾಕಿದರೆ ಅಷ್ಟನ್ನೇ ನಾವಿಲ್ಲಿ ಹಾಕಿ ಇದೇ ರೀತಿ ನಾವು ನೆಕ್ಸ್ಟ್ ಕೂಡ ಹಾಗೆ ಇದನ್ನು ಇಲ್ಲಿ ನೀಡಲ್ ಮೇಲೆ ದಾರನ ತಗೊಂಡು ಈ ಪ್ಲೇಸಿಗೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವ. ಈಗ ಸೆಕೆಂಡ್ ಸ್ಟೆಪ್ ಆಯಿತು. ಈಗ ನಾವು ಥರ್ಡ್ ಸ್ಟೆಪ್ನ ಹೇಗೆ ಹಾಕೋದಂತ ನೋಡುವ. ಸ್ಟೆಪ್ಗೆ ಸೇಮ್ ಈ ಬಾಡಿ ಕಲರ್ ಥ್ರೆಡ್ನೇ ತಗೊಳ್ತೇನೆ. 2 ಚೈನ್ ಹಾಕಿರ್ತೇವಲ್ಲ, ಹಾಕಿರೋ ಗ್ಯಾಪಲ್ಲಿ ನಾವು ನೀಡಲ್ನ ತಗೊಂಡು ದಾರನ ಎಳ್ಕೊಂಡು ನಾವಿಲ್ಲಿ ಗಂಟು ಹಾಕ್ಕೊಳ್ಬೇಕು. 2 ಚೈನ್ ಗ್ಯಾಪಲ್ಲಿ ನೀಡಲ್ನ ತಗೊಂಡು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಳ್ಬೇಕು. ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಇಲ್ಲಿಂದ ಡೈರೆಕ್ಟಾಗಿ ನಾವು ನೀಡಲ್ ಮೇಲೆ ದಾರನ ತಗೊಂಡು ಈ ಸ್ಪೇಸಲ್ಲಿ ನಾವು ಒಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ನೀಡಲ್ ಮೇಲೆ ದಾರನ ತಗೊಂಡು ಈ ಸ್ಪೇಸಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಇಲ್ಲಿ 3 ದಾರ ಇರ್ತದೆ. ಅದರಲ್ಲಿ 2 ಥ್ರೆಡಲ್ಲಿ ಒಂದು ಸಲ ಮತ್ತು 2 ಥ್ರೆಡಲ್ಲಿ ಒಂದು ಸಲ ತಗೊಂಡು ಒಂದು ಡಬಲ್ ಕ್ರೋಶನ ಮಾಡಿಕೊಳ್ಬೇಕು. ನೆಕ್ಸ್ಟ್ ಇದೇ ಮೆಥಡ್ನ ನಾವು ರಿಪೀಟ್ ಮಾಡಿಕೊಳ್ಬೇಕು. ನಾವಿದು 2-3 ಸ್ಟೆಪ್ಪಲ್ಲಿಯೂ ನಾವು ಒಂದೇ ರೀತಿ ಕೌಂಟ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದರಲ್ಲಿ 5 ಇದರಲ್ಲಿ 4 ಆ ಥರ ಮಾಡಬಾರ್ದು. ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರುವ. ನೋಡಿ, ಡಿಸೈನ್ ಆದಮೇಲೆ ಹೀಗೆ ಕಾಣ್ತದೆ. ಏಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ.
ಹಾಕಿದ ಮೇಲೆ ನಿಮಗೆ ಈ ಥರ ಕಾಣ್ತದೆ. ನಾನು ಈ ಥರ 7 ಆರ್ಚ್ ಆದಮೇಲೆ ಈ ಥರ ಕುಚ್ಚುಗಳನ್ನ ಹಾಕ್ಕೊಂಡಿದ್ದೇನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.